ಎಲ್ರಿಗೂ ನಮಸ್ಕಾರ. ಸೊ ಈಗ ನಾವು ಸನ್ನಹಳ್ಳಿ ಹೊಡಿಗೆ ಅಂತ ಬಂದಿದ್ವಿ. ನಿಮ್ಮ ಹೆಸರಣ್ಣ? ಅಣ್ಣಪ್ಪ ಅಂತ ಅಣ್ಣ. ಹೌದಾ? ಅಂದ್ರೆ ನಮ್ಮ ಫ್ರೆಂಡ್ ಇವರು ಕೇಳ್ತೀನಿ, ಹೇಳ್ತಾರಲ್ಲ. ಹೋರಿ ಹೆಸರು? ಓರಿ ಹೆಸರು ಒಡೆಯ ಅಂತ 200 ನಂಬರ್. ಹೋರಿ ನಿಮ್ಮ ಮನೆಗೆ ಬಂದಿರೋಣ? ಒಂದ್ 7 ವರ್ಷ ಆಯ್ತಣ್ಣ. 7 ವರ್ಷ ಆಯ್ತು. ಹೋರಿ ಯಾವ ತರ ಅಣ್ಣ ಇದೆ? ಹಬ್ಬದ ಯಾವ ತರ ಇದೆ? ಹಬ್ಬದಲ್ಲಿ ನಾವು ಸುಮಾರು 40-50 ಹಬ್ಬ ಮಾಡಿದ್ವಿ ಅಣ್ಣ. ಇದುವರೆಗೂ ಯಾರು ಕೊಬ್ಬರಿ ಅಡಿಯಕ್ ಆಗಿಲ್ಲ ಅಣ್ಣ. ಹೋರಿ ಹಿಡಿತೀರ ಅಂತ ಹೇಳಿ, ಸೊ ಏನಾದ್ರು ನೀವು ಅವ್ರಿಗೆ ಪ್ರಚಾರ ಗೊತ್ತಿದ್ಯಾ? ಅಂದ್ರೆ ಏನಾದ್ರು ನೀವು ಹೋರಿ ಹಿಡಿದ್ರೆ ಈ ತರ ಏನೋ ಕೊಡ್ತೀನಿ ಅಂತ ಹೇಳಿದ್ಯಾ ಆ ಕಡದಲ್ಲಿ? ಆ ಕಾಲದಲ್ಲಿ ಓರಿ ಹಿಡ್ದವ್ರಿಗೆ ಬೈಕು, ಸುಮಾರಷ್ಟು ದುಡ್ಡು ಎಲ್ಲ ಸಾರಿದೀವಿ ಅಣ್ಣ. ಯಾರು ಹಿಡಿಯಕ್ ಆಗಿಲ್ಲ. ಇದುವರೆಗೂ ಹೋರಿ ಕೊಬ್ಬರಿ ಹಿಡಿದ್ರೆ ಯಾರು ಇಲ್ಲೇ ಇಲ್ಲ. ಈ ಒಡೆಯ ಓರಿನ ಕೊಬ್ಬರಿ ಹಿಡ್ದವ್ರು ಯಾರು ನಾವು ಮೊನ್ನೆ ಆ ಬೈಕ್ ಇದೆಯಲ್ಲ, ಆ ಬೈಕ್ ತೋರ್ಸ್ಬಿಡಿ. ಆ ಬೈಕ್ ಸಾರಿದ್ವಿ. ಆ ಬೈಕ್ ಸಾರಿದ್ರೆ ಯಾರು ಹಿಡಿಯಕ್ ಆಗಿಲ್ಲ ಅಣ್ಣ. ಒಂದು 10-15 ಫ್ರಿಜ್, 10-15 ಫ್ರಿಜ್, ಒಂದ್ 4 ಬಂಗಾರ ಉಂಗ್ರ, ಸುಮಾರಷ್ಟು ಟೇಬಲ್ಗಳು, ಸುಮಾರಷ್ಟು ಡ್ರೆಸ್ಸಿಂಗ್ ಟೇಬಲ್ಗಳು ಎಲ್ಲಾ ತಂದೈತಣ್ಣ. ಓರಿ ಬಗ್ಗೆ ಚಿಕ್ಕ ಹುಡುಗ ಹಿಡ್ಕೊಂಡ್ರು ಏನು ಮಾಡಲ್ಲ ಅಣ್ಣ. ಹಬ್ಬದಲ್ಲಿ ಬಿಟ್ರೆ ಮಾತ್ರ ಫುಲ್ ರ್ಯಾಶ್ ಅಣ್ಣ ಓರಿ. ನಿಮ್ಮ ಹೋರಿ ಟೀಮ್ ಹೆಂಗಿದೆ ಅಣ್ಣ? ಓರಿ ಟೀಮ್ ತುಡ್ನೂರು, ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲಾ ಓರಿ ಟೀಮ್ ಎಲ್ಲಾ ಹುಡುಗರು ಬರ್ತಾರೆ. ಇವತ್ತು ನೀವು ಲಾಗೋರ್ ಬಂದಿದ್ದೀರಾ ಅಂತ ಎಲ್ಲಾ ಶನಿವಾರ ಸಾಟರ್ಡೆ ಅಂತ ಹೇಳ್ಬಿಟ್ಟು ಯಾರು ಬಂದಿಲ್ಲ. ಅವ್ರು ಬಂದಿದ್ರೆ ನೀವು ಲಾಗೋರ್ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಯಾರು ಬಂದಿಲ್ಲ ಅಣ್ಣ. ಅಣ್ಣ ಹೋರಿ ಹುಟ್ಟೂರು ಯಾವ್ದು ಅಣ್ಣ? ಓರಿ ಹುಟ್ಟೂರು ಬಂದ್ಬಿಟ್ಟು ಕೂಸ್ತೂರು ಅಂತ. ಬಟ್ ನಮ್ಗೆ ಗೊತ್ತಿರೋದು ಇರ್ಲೇ ಇಲ್ಲ ಅಣ್ಣ. ಯಾರು ಇಲ್ಲ ಅಣ್ಣ. ಇದ್ರ ಬಗ್ಗೆ ಅಂದ್ರೆ ನಿಮ್ಗೆ ಮನಿ ಬಂದಾಗ ಲಕ್ಷ್ಮಿ ಇದು ಮನಿ ಬಂದಾಗ ಯಾವ ತರ ಇತ್ತು ಅಣ್ಣ? ಇದು ನಿಮ್ಗೆ ಏನ್ ಅನ್ಸಿದೆ? ಇದು ಬಂದು ಇಷ್ಟು ವರ್ಷ ಆಯ್ತಲ್ಲ, ಮನಿ ಬಂದಾಗಿಂದ ನಿಮ್ ಮನಿ ಪರಿಸ್ಥಿತಿ ಹೇಗಿದ್ದು ಏನಾಗಿದೆ ಇವಾಗ? ಬಟ್ ಓರಿ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಇನ್ನೊಂದ್ ಏನಂದ್ರೆ, ಸುಮಾರು ನಮ್ಮ ಓರಿ ತಗೊಬಂದ್ವಿ. ತಗೊಬಂದು ಒಂದು 1 ಇಯರ್ ಅಲ್ಲಿ ಮತ್ತೆ ಅವ್ರಿಗೆ ಬೇಕು ಅಂತ ತಗೊಂಡೋದ್ರು. ತಗೊಂಡೋಗಿ ಅಲ್ಲಿ ಹುಲ್ಲು ತಿಂದಿಲ್ಲ, ಏನು ತಿಂದಿಲ್ಲ. ಆಮೇಲೆ ಮತ್ತೆ ರಿಟರ್ನ್ ಏನಾದ್ರು ಆಗುತ್ತೆ ಅಂತ ಓರಿ ಮತ್ತೆ ನಮ್ಮ ಮನೆಗೆ ತಂದು ಬಿಟ್ಟಿದ್ರು. ಆಮೇಲೆ ಸಡನ್ಲಿ ಮತ್ತೆ ನಾವು ಮತ್ತೆ ವಾಪಸ್ ತಗೊಬಂದು ಮನೇಲಿ ಇಟ್ಕೊಂಡ್ವಿ. ಆಮೇಲಿಂದ ಇವತ್ತುವರೆಗೂ ಹಬ್ಬ ಮಾಡ್ತಾನೆ ಇದ್ವಿ. ಸಾಲು ಹಬ್ಬದ ಸರ್ದಾರ 200 ಅಂತ ಇನ್ನೂ ಹೆಸರಿದೆ. ಬಟ್ ಇನ್ನು ಪಬ್ಲಿಕ್ ಅಲ್ಲಿ ಇನ್ನೂ ಆಗ್ತಿಲ್ಲ ಅಣ್ಣ ಹೆಸರು ಇದು. ಬಟ್ ನಾವ್ ತಗೊಬಂದು 7 ವರ್ಷ ಆಯ್ತು ಓರಿ. ಓರಿ ಅದೇನ್ ಹಬ್ಬ ಫಸ್ಟ್ ಇಂದ ಇದೆಯೋ ಅದೇ ಹಬ್ಬನ ಇವಾಗ್ಲೂ ತೋರಿಸ್ತಿದೆ. ಕ್ರೇಜ್ ಇವತ್ತಿಗೂ ಕಮ್ಮಿ ಆಗಿಲ್ಲ ಅಣ್ಣ ಓರಿದು. ಓರಿ ಕ್ರೇಜ್ ಕಮ್ಮಿ ಆಗಿಲ್ಲ ಅಣ್ಣ. ಬಟ್ ಅಭಿಮಾನಿಗಳು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಬಟ್ ಹೆಸರಾಗಿಲ್ಲ ಅಂತ ಓರಿ ಸ್ವಲ್ಪ ಕಮ್ಮಿ ಬೇಜಾರಿದೆ ಅಣ್ಣ, ಅಷ್ಟೇ ಅಣ್ಣ. ನಾವು ಓರಿ ಎಲ್ಲಾ ಸಾಲು ಹಬ್ಬದಲ್ಲಿ ಎಲ್ಲಾ ಹಬ್ಬಗಳಿಗೂ ತಗೊಂಡೋಗಿದೀವಿ. ಎಲ್ಲಾ ಹಬ್ಬನೂ ಮಾಡಿದೀವಿ. ಬಟ್ ನಮ್ಗೆ ಬೇಕಾದಂತ ಬಹುಮಾನ ಮತ್ತೆ ಅದರ ಹೆಸರು ಸಿಕ್ತಿಲ್ಲ ಅಣ್ಣ ಅಂತ ಅಷ್ಟೇ ಬೇಜಾರಣ್ಣ, ಮತ್ತೇನು ಇಲ್ಲ. ಇಂತ ಸಿಗ್ಬೇಕು ಅಂತ ನಮಗೂ ಆಸೆ. ಸೊ ಹೋರಿ ಅಭಿಮಾನಿಗಳು ಏನಂತ ಕೇಳ್ಕೊಳ್ಳೋದು ಅಂತಂದ್ರೆ, ಎಲ್ಲಾ ಹೋರಿಗಳಿಗೂ ಸಪೋರ್ಟ್ ಮಾಡೇ ಮಾಡ್ತಿರಲ್ಲ, ಅದೇ ತರಾನೇ ಇವರ ನಮ್ಮ ಸಮ್ನಳ್ಳಿಯ ಒಡೆಯ ಅವರಿಗೂ ಅದೇ ತರ ನಿಮ್ದು ಸಪೋರ್ಟ್ ಇರ್ಲಿ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಕಡೆ ಹೋರಿಗಳು ಎಲ್ಲ, ನಮ್ಮೂರವರು ಬೇರೆ ಕಡೆ ಹೋರಿಗೆ ಸಪೋರ್ಟ್ ಮಾಡೋದಲ್ಲ. ನಮ್ಮೂರ್ ಹೋರಿನ ಮೊದ್ಲು ನಾವು ಸಪೋರ್ಟ್ ಮಾಡಿದ್ರೆ ಬೇರೆ ಜನನು ನಮ್ಮೂರ್ ಹೋರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ತರ ನೀವು ನಮ್ಮೂರ್ ಹೋರಿನ ಬಿಟ್ಕೊಡಕ್ ಹೋಗ್ಬಾರ್ದು. ಸಪೋರ್ಟ್ ಮಾಡಿದ್ರೆ ಇವ್ರಿಗೆ ಹೇಳ್ತಾ ಇರೋದು ಏನಂತಂದ್ರೆ, ಸೊ ಹೋರಿ ಸಿಕ್ಕಾಪಟ್ಟೆ ಹಬ್ಬ ಮಾಡಿದೆ, ಎಲ್ಲಿ ಇದುವರೆಗೂ ಕೊಬ್ಬರಿ ಎರ್ಸ್ಕೊಂಡಿಲ್ಲ. ಬೇಕಾಗಿದೆ ಅದು ಕೊಬ್ಬರಿ ಎರ್ಸ್ಕೊಂಡಿಲ್ಲ. ಬೇಕಾದ್ರೆ ನಾವು ಊರಿನ ಬಿಟ್ಕೊಡ್ಬಾರ್ದು. ಇಂಥ ಊರಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡ್ಬೇಕು. ಈ ಊರಿ ಬಗ್ಗೆ ನಾವ್ ಇನ್ನೂ ಮೇಲ್ ಹೋಗ್ಬೇಕು ಅಂತ ಅಂದ್ರೆ ಅಭಿಮಾನಿಗಳು ಏನ್ ಮಾಡ್ಬೇಕಂತ ಅಂದ್ರೆ, ಈ ಊರಿ ಬಗ್ಗೆ ಹೆಚ್ಚೆಷ್ಟು ಬಂದು ಅಭಿಮಾನಿಗಳು ಇದನ್ನ ನೋಡ್ಕೊಂಡು ಸೊ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಟ್ರಿ ಅಂದ್ರೆ ಅವ್ರು ಇನ್ನೂ ಊರಿ ಜನ ಇದಾರಪ್ಪ, ನಾವ್ ಬಿಡ್ಬೇಕು, ಇನ್ನು ಊರಿನ ಬೇರೆ ಬೇರೆ ಹಬ್ಬಕ್ಕೆ ಹಾಕ್ಬೇಕು ಅಂತ ಬಹಳ ಆಸೆ ಹುಟ್ಟುತ್ತೆ. ಸೊ ನೀವು ಅವ್ರಿಗೆ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಹೋರಿ ಅಣ್ಣ ನಾವ್ ತಗೊಂಡೋಣ ಬಾ, ನಿಮ್ ಜೊತೆ ಹಬ್ಬಕ್ಕೆ ಬರ್ತೀವಿ ಅಂತ ಅವ್ರು ಬಂದೇ ಬರ್ತಾರೆ. ನೀವ್ ಯಾವ ಹಬ್ಬ ಹೇಳಿದ್ರು ಅವ್ರ ಹಬ್ಬ ಬೆಳಕ್ ರೆಡಿ ಇದೀರ ಅಣ್ಣ? ರೆಡಿ ಇದೀವಿ ಅಣ್ಣ. ನಾವು ಚಾಲೆಂಜ್ ಕಟ್ಟಿ ಬಿಡ್ತೀವಿ ಬೇಕಾದ್ರೆ ಹಬ್ಬದಲ್ಲಿ. ಹೇಳ್ಕೊಂತೀನಿ. ನೀವೇನಾದ್ರು ನಮ್ಮ ಅಭಿಮಾನಿಗಳು ಹೇಳೋದಿದ್ರೆ ಹೇಳ್ಕೊಳ್ಳೋಣ. ಅಭಿಮಾನಿಗಳು ಹೇಳೋದೊಂದೇ, ಎಲ್ಲಾ ತುಡ್ನೂರ್ ಹುಡುಗರು ತುಂಬಾ ಅಭಿಮಾನಿಗಳು ಇಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲಾ ಹಳ್ಳಿಗಳು ತುಂಬಾ ಅಭಿಮಾನಿ ಇಟ್ಟಿದ್ದಾರೆ. ಬಟ್ ಆದ್ರೂ ಹೆಸರಾಗ್ತಿಲ್ಲ. ಇನ್ನೊಂಚೂರು ಹೆಸರಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಅಣ್ಣ ಈ ವರ್ಷ ಎಷ್ಟು ಹಬ್ಬ ಮಾಡಿದ ಹೋರಿ? ಈ ವರ್ಷ ನಾ ಹೆಸರು ಹೇಳ್ಬಿಡ್ತೀನಿ, ಅದ್ರೇನೇನಿಲ್ಲ. ದನಂಗನಹಳ್ಳಿ, ಬೆಟ್ಟದ ಕೂರ್ಲಿ, ಕೊರಟಿಗೆರೆ, ಆಮೇಲೆ ಶಿಕಾರಿಪುರ, ಹಿರೇಕಲವತ್ತಿ, ಆಮೇಲೆ ಮಳಲ್ಗಾವು ಎಲ್ಲ ತುಂಬಾ ಹಬ್ಬ ಮಾಡಿದ್ವಿ. ಬಟ್ ಅಲ್ಲಿ ಓರಿ ಹಬ್ಬ ಮಾಡಿ ವಿಡಿಯೋ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ. ಅಲ್ಲಿ ಸಿಕ್ಕಂತ ಪ್ರೈಜ್ಗಳು ಮನ್ಸಿಗೆ ಯಾವ್ದು ಅನ್ಸಿಲ್ಲ ನಿಮಗೆ? ಅನ್ಸಿಲ್ಲ ಬ್ರೋ. ಊರಿ ಹಬ್ಬ ಮಾಡಿದ್ರೆ ಒಂದ್ ಲೆಕ್ಕ, ಅವ್ರು ಕೊಟ್ಟಿರೋ ಪ್ರೈಸ್ ಒಂದ್ ಲೆಕ್ಕ ಅಂತ ಹೇಳಿ. ಹೌದು ಬ್ರೋ, ಆತರ ಆಗಿದೆ. ಬಟ್ ಇನ್ನೊಂದ್ ಏನಂದ್ರೆ, ಅಲ್ಲಿ ನಾವು ಖರ್ಚು ಮಾಡ್ಕೊಂಡು ಹೋಗಿರೋ ದುಡ್ಡುಕ್ಕಿಂತ ದುಡ್ಡು ಬೇಡ, ಆ ಓರಿ ಹಬ್ಬನಾದ್ರೂ ನೋಡಿ ಅವ್ರು ಕೊಡ್ಬೇಕಾಗಿತ್ತು. ಬಟ್ ಆತರ ಯಾವ್ದು ಪ್ರೈಸ್ ಸಿಕ್ಕಿಲ್ಲ ಬ್ರೋ, ಅದೊಂದು ಬೇಜಾರಿದೆ. ಹಂಗಾಗಿ ಓರಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೊಂದೇ, ಎಲ್ಲಾ ಓರಿಗಳಿಗೂ ಏನ್ ಸಮಾನತೆ ಕೊಟ್ಟಿರ್ತಾರಲ್ಲ ಅದೇ ಸಮಾನತೆಯಲ್ಲಿ ಹಬ್ಬದಲ್ಲಿ ಕೊಟ್ರೆ ಎಲ್ರಿಗೂ ಓರಿ ಅಭಿಮಾನಿಗಳು ಓರಿ ಆಗಕ್ಕೆ ಖುಷಿ ಪಡ್ತಾರೆ. ಅದು ಬಿಟ್ರೆ ಈ ತರ ಎಲ್ಲಾ ಮಾಡ್ಕೊಂಡ್ರೆ ನಾವು ಇಷ್ಟೆಲ್ಲ 5,000 ರೂಪಾಯಿ ನಂಬರ್ ಪ್ಲೇಟ್, 5 ಆಮೇಲೆ ಬಾಡಿಗೆ
ತಗೊಂಡೋಗಿರೋದು, ಆಮೇಲೆ ಹುಡುಗರೆಲ್ಲ ಖರ್ಚು ಅದೆಲ್ಲ ಲೆಕ್ಕ ಮಾಡಿದ್ರೆ ನಮ್ಗೆ ತುಂಬಾ ಆಗುತ್ತೆ ಬ್ರೋ. ಅದ್ರ ತಕ್ಕಂತೆ ಎಲ್ಲಾ ಹೋರಿಗಳಿಗೂ ಸಮಾನತೆಯಿಂದ ಬಹುಮಾನ ಕೊಟ್ರೆ ಯಾವ್ದೇ ಇದಿರಲ್ಲ ಬ್ರೋ. ನಮ್ಗೆ ನೆಕ್ಸ್ಟ್ ಹಬ್ಬ ಮಾಡಕ್ಕೆ ಖುಷಿ ಪಡ್ತೀವಿ. ಬಟ್ ಈ ತರ ಮಾಡಿದ್ರೆ ಹಬ್ಬ ಮಾಡೋದೇ ತರ. ಹೇಳದೇನಪ್ಪ ಅಂತ ಅಂದ್ರೆ ಹೋರಿ ಬಗ್ಗೆ ಅದು ಆ ಒಂದು ಹಳೆ ಹೋರಿ ಹೊಸ ಹೋರಿ ಅಂತ ಮಾಡಕ್ ಹೋಗ್ಬೇಡಿ. ಯಾವ ಹೋರಿ ಹಬ್ಬ ಮಾಡುತ್ತಲ್ಲ ಅದಕ್ ಮಾತ್ರ ಪ್ರೈಸ್ ಕೊಡಿ. ಯಾಕಂದ್ರೆ ಎಲ್ಲ ಇವಾಗೆಲ್ಲ ಏನಾಗ್ತಿದೆ ಅಂತ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಆ ಹೋರಿಗೆ ಬಹುಮಾನ ಕೊಡೋದು, ಸೊ ಅದೆಲ್ಲ ನಡೀತಾ ಇದೆ. ಸೊ ಅದನ್ನೆಲ್ಲ ಬಂದ್ ಮಾಡಿ. ಯಾವ ಹೋರಿ ಹಬ್ಬ ಮಾಡುತ್ತಲ್ಲ ಅದನ್ನ ಪ್ರೈಸ್ ಕೊಡಕ್ ಕಲೀರಿ. ಯಾಕಂದ್ರೆ ಒಂದ್ ನಾವು ಕೇಳ್ಪಟ್ಟಿದೀವಿ, ಯಾಕಂದ್ರೆ ನಾವು ಹೋರಿ ಬಗ್ಗೆ ಎಲ್ಲ ಹೋಗ್ತಿವಿ. ಸೊ ದುಡ್ಡು ಕೊಟ್ಟ ಅಂದ್ರೆ ಫಸ್ಟ್ ಬಹುಮಾನ ಬಂಪರ್ ಬಹುಮಾನ ಅವನಿಗೆ ಕೊಟ್ಬಿಡ್ತಾರೆ. ನೀವು ನಿಯತ್ತಿಂದನ ಮಾಡಿರೋ ಹೋರಿಗೆ ಬಹುಮಾನ ಸಿಗಲ್ಲ. ಸೊ ಮೇನ್ ಹೋರಿಗಳು ಹಿಂದುಳಿತ ಕಾರಣನೇ ಅದು. ಬಿಡ್ತಾರೆ, ಹಬ್ಬ ಮಾಡ್ತಿರುತ್ತೆ, ಅವಾಗ ಏನಂತಾರೆ ಗೊತ್ತಾ? ಸೊ ಏನಪ್ಪಾ ನಮ್ಮ ಊರಿ ಇದು ಹಬ್ಬ ಮಾಡ್ತಿದೆ, ಇವ್ ನೋಡಿ ದುಡ್ಡು ಕೊಟ್ಟವ್ರ ಮುಂದೆ ಬಂಪರ್ ಬಹುಮಾನ ಕೊಟ್ಬಿಟ್ರೆ ನಾವಂತ ಏನ್ ಮಾಡ್ಬೇಕು? ಇವ್ರು ಊರಿ ಮೇಂಟೈನ್ ಮಾಡೋದೇ ಕಷ್ಟ ಇರುತ್ತೆ. ನಿಮ್ಗೆ ದುಡ್ಡು ಕೊಟ್ಟು ಬಂದು ಬಂಪರ್ ಬಹುಮಾನ ತಗೊಳಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೆ ಏನ್ ಹೇಳೋದಂದ್ರೆ ನಿಯತ್ತಿಂದ ಹಬ್ಬ ಮಾಡ್ತೀರಾ ಅಂತ ಅಂದ್ಮೇಲೆ ನೀತಿಯಿಂದ ಬಹುಮಾನ ಕೊಡಿ. ನಿಮ್ಮೂರ ಹಬ್ಬ ಇನ್ನೊಂದ್ಸಲ ಇದ್ರು ಹೋರಿ ತಗೊಂಡ್ ಬರ್ತಾರೆ. ಲಾಸ್ಟ್ ನೀವ್ ಎಲ್ಲಾ ಊರಿಂದ ಉಳ್ಕಂತ ಬಂತು ಅಂದ್ರೆ ನಿಮ್ಮೂರಲ್ಲಿ ಹಬ್ಬ ಹಿಡ್ಕೊಂಡ್ರೆ ಅಷ್ಟೇ, ಒಂದು ಹೋರಿನೂ ನಿಮ್ಮೂರ ಹಬ್ಬಕ್ ಬರಲ್ಲ. ಏನ್ ಬ್ರೋ ನಾ ಹೇಳಿದ್ದೇನೋ ತಪ್ಪಿದ್ಯಾ? ಇಲ್ಲ ಬ್ರೋ, ಎಲ್ಲ ಸರಿ ಇದೆ. ಬಟ್ ನೀವ್ ಹೇಳೋದ್ರಲ್ಲೆಲ್ಲ ಕರೆಕ್ಟ್ ಆಗಿದೆ. ಬಟ್ ಯಾವ ಊರಿ ಹಬ್ಬ ಮಾಡುತ್ತಲ್ಲ ಆ ಹಬ್ಬದ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ಬಹುಮಾನ ಕೊಡಿ. ಯಾವುದೇ ಇದರಿಂದ ಕೊಡ್ಬೇಡಿ ಬ್ರೋ ಅಂತ ನಾನು ಮನವಿ ಬ್ರೋ. ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಈ ನಮ್ಮ ಬ್ರದರು ಈ ಹಸುಗಳಿಗೆ ಒಂದು ಮನೆ ಥರ ಮಾಡಿದಾರಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ನಂಗೆ ಮಾತ್ರ.